ಅನ್ನಪೂರ್ಣ ದೇವಿಯ ತರ ಟುನಿಗುಬ್ಬಚ್ಚಿ. ಪಕ್ಷಿಗಳ ಗ್ರಾಮದಲ್ಲಿ ಅದು ಕೊಯ್ಲು ಮಾಡುವ ಸಮಯ. ಪಕ್ಷಿಗಳು ಎಲ್ಲರೂ ಕೂಡ ಹೊಲದ ಕೆಲಸದಲ್ಲಿ ತುಂಬಾನೇ ಬಿಸಿಯಾಗಿದ್ರು. ಬೆಳಗಿಂದ ಸಂಜೆ ತನಕ ಬರೀ ಕೆಲಸ ಮಾತ್ರ. ಬೆಳಗಿಂದ ಸಂಜೆ ತನಕ ಹೊಲದಲ್ಲಿ ಕೆಲಸ ಮಾಡಿ ಸಂಜೆ ಸಮಯ ಮನೆಗೆ ಬರುವಾಗ ತುಂಬಾನೇ ಸುಸ್ತಾಗಿರೋದ್ರಿಂದ ಯಾರಿಂದಲೂ ಅಡಿಗೆ ಮಾಡಕ್ಕಾಗೋದೇ ಇಲ್ಲ. ಆವಾಗಲೇ ಟುನಿ ಅವಳ ಮನೆಯ ಹೊರಗಡೆ ಅವಳ ಮಗಳು ಬುಜ್ಜಿ ಜೊತೆ ಕೂತ್ಕೊಂಡು ಊರಿನಲ್ಲಿದ್ದ ಪಕ್ಷಿಗಳ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತಿದ್ಲು. ಅಮ್ಮ, ನನಗೆ ಹಸುವಾಗ್ತಾ ಇದೆ. ಇವಾಗ ನೀನು ಕೆಲ್ಸಕ್ಕೋಗಿ ತುಂಬ ಸುಸ್ತಾಗಿದ್ಯಾ. ಹೊರಗಡೆ ಹೋಗಿ ಏನಾದರೂ ತಿನ್ನೋಣ ಅಂದರೆ ಹೋಟೆಲ್ ಏನೂ ಇಲ್ಲ. ನನಗೆ ಹಸುವಾಗ್ತಿದೆ. ಇವಾಗ ಏನಮ್ಮ ಮಾಡೋದು? ಆವಾಗ ಟೋನಿ ನಗುತ್ತಾ, ಬುಜ್ಜಿ, ಮಗಳು ಹಸುವಿಗಿಂತ ತಾಯಿದು ಸುಸ್ತು ತುಂಬ ಮುಖ್ಯನಾ? ಆದರೆ ನೀನು ಮಾತ್ರ ಅಲ್ಲ, ಈ ಊರಲ್ಲಿ ಎಲ್ಲರೂ ಕೂಡ ಇವಾಗ ತುಂಬ ಹಸುವಿಂದಾನೇ ಇದ್ದಾರೆ. ಎಲ್ರಿಗೂ ಬಂದು ಅಡುಗೆ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಅದಕ್ಕೆ ನಾನು ಇವ್ರಿಗೋಸ್ಕರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಮ್ಮ, ಏನಾದರೂ ಹೋಟೆಲ್ ಶುರು ಮಾಡ್ತೀಯಾ? ಹೋಟೆಲ್ ಅಲ್ಲ, ಇದು ಮನೆಯಲ್ಲಿ ಅಡುಗೆ ಮಾಡಿ ಕೊಡೋದು. ಆ ಕಾಲದಲ್ಲಿ ಈ ರೀತಿ ಮಾಡ್ತಾ ಇದ್ರು. ಇದರಲ್ಲಿ ಲಾಭ ಇರಲ್ಲ, ಆದರೆ ಈ ಥರ ಮಾಡೋದ್ರಲ್ಲಿ ಮನ್ಸಿಗಂತೂ ತೃಪ್ತಿ ಸಿಗುತ್ತೆ. ಹಾಗಂತ ಹೇಳಿ ಟೋನಿ ಆ ಕೆಲಸನ ಶುರು ಮಾಡಿದ್ಲು. ಅವಳು ತಕ್ಷಣ ಹೋಗಿ ಮನೆ ಹಿಂದ್ಗಡೆ ತೋಟದಲ್ಲಿ ಬೆಳೆದಿದ್ದ ಎಲ್ಲ ತರಕಾರಿಗಳನ್ನ ತಗೊಂಡು ಬಂದು ತೊಳಿತಾ ಇದ್ಲು. ಆವಾಗಲೇ ಬುಜ್ಜಿಗೂ ಬಚ್ಚಿಗೆ ತುಂಬ ಹಸಿವಾಗ್ತಾ ಇತ್ತು. ಅವಳು ಗೋಂಗೂರ ಚಟ್ನಿನ ನೋಡಿ, ಅಮ್ಮ, ಈ ಗೋಂಗೂರ ಚಟ್ನಿನ ನೋಡಿದ್ರೆ ಇವಾಗ್ಲೇ ತಿನ್ಬೇಕು ಅಂತ ಅನಿಸ್ತಾ ಇದೆ. ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಲಾ? ಆವಾಗ ಟೊನಿಗುಬ್ಬಚ್ಚಿ ತನ್ನ ಮಗಳನ್ನ ನೋಡಿ ನಗುತ್ತಾ, ಎಲ್ರೂ ಮೊದಲು ಬರಲಿ, ಅವ್ರಿಗೆಲ್ಲ ಊಟ ಹಾಕೋಣ. ಆಮೇಲೆ ನಿನಗೂ ಕೂಡ ಅಮ್ಮ ಈ ಗೋಂಗೂರ ಚಟ್ನಿನ ಇಡ್ತೀನಿ, ಆವಾಗ ನೀನು ತಿನ್ಬೋದು. ಹಾಗಾದ್ರೆ ನಾನು ಗೆಣಸಾದ್ರೂ ತಿನ್ಲಾ? ಸ್ವಲ್ಪ ಸಕ್ಕರೆನ ಇಟ್ಕೊಂಡು. ಸರಿ, ತುಂಬ ಹಸ್ವಾಗ್ತಿದ್ಯಾ? ಜಾಸ್ತಿ ತಿನ್ಬೇಡ, ಸ್ವಲ್ಪ ಮಾತ್ರ ತಿನ್ಬೇಕು, ಸರಿನಾ? ಟುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಎಲೆಗಳನ್ನ ತಗೊಂಡು ಬಂದು ತಟ್ಟೆ ತಯಾರು ಮಾಡಿದ್ರು. ಆಮೇಲೆ ಬಿಸಿ ಬಿಸಿಯಾಗಿರುವ ಅನ್ನ, ಸಾಂಬಾರ್, ರಸಂ, ಮೊಸರು ಎಲ್ಲಾನು ರೆಡಿ ಮಾಡಿದ್ರು. ಸ್ವಲ್ಪ ಸಮಯದ ನಂತರ ಟುನಿಯ ಮನೆ ಹೊರಗಡೆ ಒಂದು ಚಿಕ್ಕ ಗಾಡಿಯಲ್ಲಿ ಟುನಿಯ ಮನೆ ಅಡಿಗೆ ಬರೀ 10 ರೂಪಾಯಿಗೆ ಆಹಾರ ಅನ್ನುವ ಬೋರ್ಡನ್ನು ಕೂಡ ಅವರಿಬ್ರು ಇಟ್ರು. ಎಲ್ರೂ ವೇಟ್ ಮಾಡ್ತಾ ಇದ್ರು. ಆವಾಗ್ಲೇ ಮೆಲ್ಲೆ ಮೆಲ್ಲೆ ಅವಳ ಅಂಗಡಿಗೆ ಕಸ್ಟಮರ್ಸ್ ಬರಕ್ಕೆ ಶುರುವಾದ್ರು. ಮೊದಲು ಅವ್ರ ಅಂಗಡಿಗೆ ಬಂದಿದ್ದು ಮಹಿಹದ್ದು ಅಲ್ಲಿ ಹಾಕಿರುವ ಬೋರ್ಡನ್ನ ನೋಡಿ, ಅರೆ ಟುನಿ, ಮನೆ ಅಡಿಗೆನಾ? ತಿಂದು ಎಷ್ಟು ದಿನ ಆಯಿತು. ನನಗೆ ಹೋಟೆಲಲ್ಲಿ ತಿಂದು ತಿಂದು ನನ್ನ ನಾಲ್ಗೆನೇ ಸತ್ತೋಗಿದೆ. ಸರಿ, ಏನೇನಿದೆಯೋ ಎಲ್ಲನೂ ಬೇಗ ಕೊಡು, ಹಸ್ವಾಗ್ತಾ ಇದೆ. ತಗೊಳ್ಳಿ ಮಹಿಯವರೇ, ಬಿಸಿ ಬಿಸಿಯಾಗಿ ಸಾಂಬಾರನ್ನ ಇದೆ, ತಿಂತೀರಾ? ಹಾಗಂತ ಹೇಳಿ ಟುನಿಗುಬ್ಬಚ್ಚಿ ಅವಳ ಆ ದಿನ ಏನೆಲ್ಲ ಮಾಡಿದ್ಲೋ ಎಲ್ಲನೂ ಮಹಿಗೆ ತಿನ್ನಕ್ಕೆ ಕೊಟ್ಲು. ಮಹಿಹದ್ದು ಅದನ್ನ ತಿನ್ನೋಡಿ, ಆಹಾ, ಇದನ್ನ ಆಹಾರ ಅನ್ಬಾರ್ದು, ಅಮೃತ ಅನ್ಬೇಕು. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಟೋನಿ. ಇಂಥ ಆಹಾರನ ತಿಂದು ಸುಮಾರು ದಿನ ಆಗಿತ್ತು. ಎಲ್ರೂ ತೃಪ್ತಿಯಾಗಿ ತಿಂತಾ ಇದ್ರು. ಕುಹುಬಾತು ರಸಂನ ಕುಡಿದು ಆಹಾ, ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ಲು. ಹೀಗೆ ಎಲ್ರೂ ಟುನಿ ಮನೆ ಮುಂದ್ಗಡೆ ನಿಂತ್ಕೊಂಡು ಊಟ ಮಾಡೋದನ್ನ ನೋಡಿ ಚಿಚಿಗೆ ಹೊಟ್ಟೆ ಉರಿತಾ ಇತ್ತು. ಅದು ಅಸೂಯೆಯಿಂದ. ಆವಾಗ ಅವಳು ತನ್ನ ಮಗ ಚಿನ್ನು ಹತ್ರ, ಚಿನ್ನು, ನೋಡಿದೇನೋ, ಆ ಟುನಿ ಮನೆ ಮುಂದ್ಗಡೆ ಅವಳು ಹೋಟೆಲ್ ವ್ಯಾಪಾರ ಶುರು ಮಾಡಿದಾಳೆ, ಹಣ ಸಂಪಾದನೆ ಮಾಡ್ತಾ ಇದ್ದಾಳೆ. ನನ್ನ ಅಂಗಡಿಗೆ ಬರೋ ಕಸ್ಟಮರ್ಸ್ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಮ್ಮ ಅಂಗಡಿಗೆ ಯಾರೂ ಬರ್ತಾ ಇಲ್ಲ. ಅಮ್ಮ, ನಮ್ಮ ಅಂಗಡಿಲಿರುವ ಬಜ್ಜಿ ಚೆನ್ನಾಗಿನೇ ಇಲ್ಲಮ್ಮ. ಅದಕ್ಕೆ ಅಲ್ವಾ ಎಲ್ಲರೂ ಟುನಿ ಅತ್ತೆ ಅಂಗಡಿಗೆ ಹೋಗ್ತಾ ಇರೋದು. ನಾವು ಕೂಡ ಅದೇ ರೀತಿ ಮಾಡಿದ್ರೆ? ಸುಮ್ಮನಿರೋ, ಒಳ್ಳೆ ಆಹಾರ ಕೊಡೋಕ್ಕೆ ಸುಮಾರು ಖರ್ಚಾಗುತ್ತೆ. ನನ್ನಿಂದ ಅಷ್ಟೆಲ್ಲ ಖರ್ಚು ಮಾಡೋಕ್ಕಾಗಲ್ಲ. ಆದರೆ ಅದಕ್ಕೆ ಅಂತ ಹೇಳಿ ಅವಳು ವ್ಯಾಪಾರ ಚೆನ್ನಾಗಿ ನಡೆಯೋದನ್ನ ನೋಡಿಕೊಂಡು ಸುಮ್ಮನೆ ಇರೋಕ್ಕೂ ಕೂಡ ಆಗಲ್ಲ. ಚಿಚುಕಾಗಿ ತಕ್ಷಣ ಅವಳು ಹಳೆ ಗಾಡಿನ ಡೆಕೋರೇಟ್ ಮಾಡಿದ್ಲು. ಆಮೇಲೆ ಅದರಲ್ಲಿ ಕಲರ್ಫುಲ್ ಆದ ಸ್ಟಿಕ್ಕರ್ನ ಅಂಟಿಸಿ ಅದರಲ್ಲಿ ಪಿಜ್ಜಾ, ಬರ್ಗರ್, ಮೋಮೋಸ್ ಎಲ್ಲಾನು ಇಟ್ಟು ವ್ಯಾಪಾರ ಶುರು ಮಾಡಿದ್ಲು. ಅವಳಿಗೆ ಇದು ಯಾವುದು ಕೂಡ ಮಾಡಕ್ಕೆ ಬರಲ್ಲ, ಆದರೆ ಏನೇನು ಮಿಕ್ಸ್ ಮಾಡಿ ಮಾಡ್ತಾ ಇದ್ಲು. ಚಿಚುಕಾಗೆ ಒಂದು ಮೈಕ್ನ ಹಿಡ್ಕೊಂಡು ಮೈಕಲ್ಲಿ ಜೋರಾಗಿ, ಬನ್ನಿ ಬನ್ನಿ, ಟೊನಿ ಅಂಗಡಿಯಲ್ಲಿ ಬೇಳೆ ಸಾರು ತಿಂದು ತಿಂದು ಬೋರ್ ಹೊಡೆದಿರ್ಬೋದು. ನನ್ನ ಅಂಗಡಿಯಲ್ಲಿ ಪಿಜ್ಜಾ, ಬರ್ಗರ್, ನೂಡಲ್ಸ್ ಎಲ್ಲಾನು ಇದೆ. ಹೊಸದಾಗಿರುತ್ತೆ, ರಾಯಲ್ ಟೇಸ್ಟಲ್ಲಿ ಇದೆ. ಎಲ್ಲರೂ ಬಂದರೆ ಬರೀ 50 ರೂಪಾಯಿಗೆ ನಿಮ್ಗೇನೇನು ಬೇಕೋ ಎಲ್ಲಾನು ನಿಮಗೋಸ್ಕರ ನಾನು ಕೊಡ್ತೀನಿ. ಆವಾಗಲೇ ಟುನಿ ಅಂಗಡಿಗೆ ಕುಹುಬಾತು ಹೋಗ್ತಾ ಇದ್ದಾಗ ಚಿಚುಕಾಗಿ ಕುಹುನ ತಡೆದು, ಅರೆ ಕುಹು, ಎಲ್ಲಿಗೋಗ್ತಾ ಇದೆಯಾ? ನನ್ನ ಅಂಗಡಿಗೆ ಬಾ. ಇವತ್ತು ನಾನು ಇಟಾಲಿಯನ್ ಇಡ್ಲಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಆ ಬೇಳೆ ಸಾರಿ ತಿಂದ್ಕೊಂಡಿರ್ತೀಯ ನೀನು? ಆವಾಗ ಕುಹುಬಾತು, ಇಟಾಲಿಯನ್ ಇಡ್ಲಿನಾ? ಹಾಗಂದ್ರೆ ಏನು ಚಿಚು, ಇಡ್ಲಿ ಮೇಲೆ ಚೀಸ್ ಹಾಕ್ತೀಯಾ? ಚೀಸ್ ಅಲ್ಲ, ನಾನು ಸಾಸ್ ಹಾಕ್ತೀನಿ. ಸಾಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ ಕೊಡ್ತೀನಿ. ಏನು, ಇಡ್ಲಿಯಲ್ಲಿ ಸಾಸಾ? ಇನ್ನೂ ಸ್ವಲ್ಪ ದಿನ ಜೀವಂತವಾಗಿರ್ಬೇಕು ಅನ್ನೋ ಆಸೆ ನನಗಿದೆ. ದಯವಿಟ್ಟು ನಿನ್ನ ಇಟಾಲಿಯನ್ ಇಡ್ಲಿ ನನಗೆ ಬೇಡ. ಟುನಿ ಕೊಡುವ ಬೇಳೆ ಸಾರೇ ನನಗೆ ಸಾಕು.
ಹಾಗಂತ ಹೇಳಿ ಕುಹು ಅಲ್ಲಿಂದ ಹೋದ್ಲು. ಆವಾಗ ಚಿಚುಕಾಗೆ, ಹೋಗು ಇನ್ನು ಎಷ್ಟು ದಿನ ಅಂತ ಬರೀ ಆ ಬೇಳೆ ಸಾರನ್ನೇ ತಿಂದ್ಕೊಂಡಿರ್ತೀಯಾ? ಆವಾಗ್ಲೇ ಲೂಸಿ ಆ ಕಡೆ ಬಂದ್ಲು. ಟುನಿ ಅಂಗಡಿಯ ಮುಂದ್ಗಡೆ ಸುಮಾರು ಜನ ಇರೋದನ್ನ ನೋಡಿದ್ಲು. ಚಿಚುಕಾಗೆ ಅಂಗಡಿ ಮುಂದ್ಗಡೆ ಯಾರು ಇಲ್ಲ ಅನ್ನೋದನ್ನ ನೋಡಿ, ಏನಿದು ಚಿಚು ಹೊಸ ವ್ಯಾಪಾರ ಶುರು ಮಾಡಿದಾಳಾ? ಇಲ್ಲೇ ಏನೋ ಕಾಂಟಿನೆಂಟಲ್ ಅಂತ ಹಾಕಿದಾಳೆ, ಚೆನ್ನಾಗಿದೆಯೋ ಏನೋ. ಚೋಟು ಬಾ, ಅಲ್ಲಿ ಹೋಗಿ ಒಂದ್ಸಲ ಟ್ರೈ ಮಾಡೋಣ. ಅಯ್ಯೋ ಬೇಡ ಲೂಸಿ, ನನಗೆ ಈ ಚಿಚ್ಚು ಅಡುಗೆ ಅಂದ್ರೇನೆ ತುಂಬ ಭಯ, ಅಲ್ಲಿಗೆ ಹೋಗೋದು ಬೇಡ. ಅರೆ ಒಂದ್ಸಲ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಾ ತಿನ್ನೋಡೋಣ. ಹಾಗಂತ ಹೇಳಿ ಲೂಸಿ ಪಾರಿವಾಳ ಚೋಟನ ಕರ್ಕೊಂಡು ಚಿಚುಕಾಗಿ ಅಂಗಡಿಯ ಹತ್ತಿರ ಬಂದ್ಲು. ವೆಲ್ಕಮ್ ಲೂಸಿ, ವೆಲ್ಕಮ್ ಚೋಟು, ಬನ್ನಿ ನಾನು ರಾಯಲ್ಸ್ ಪ್ಯಾಲೇಸ್ಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿಮ್ಗೇನು ಬೇಕು ಹೇಳಿ. ಮೊದಲು ನಿಮಗೆ ನಾನು ಡ್ರಿಂಕ್ ಕೊಡ್ಲಾ? ಏನು ಚಿಚು ಡ್ರಿಂಕು? ಕೊಕೋ ಕೋಲಾನಾ? ನೋಡೋಕೆ ಕಪ್ಪಾಗಿದೆ. ಇಲ್ಲ, ಇದು ಕಾಫಿ ಡಿಕಾಷನ್. ನೋಡೋಕೆ ಕಪ್ಪಾಗಿರುತ್ತೆ, ಎನರ್ಜಿನೂ ಇರುತ್ತೆ, ಶುಗರ್ ಹಾಕಿಲ್ಲ, ಆರೋಗ್ಯಕ್ಕೆ ಒಳ್ಳೇದು. ತಗೊಳ್ಳಿ, ಮೊದಲು ಕುಡ್ದು ನೋಡಿ. ಲೂಸಿ ಚೋಟು ಇಬ್ರು ಕೂಡ ಇಷ್ಟನೇ ಇಲ್ಲದೆ ಅದನ್ನ ಕುಡ್ದು, ಚಿಚಿ ಏನಿದು, ಸ್ವಲ್ಪನೂ ಚೆನ್ನಾಗಿಲ್ಲ. ಸರಿ ಬಿಸಿ ಬಿಸಿಯಾಗಿ ಏನಿದೆ? ತಗೋ ಬರ್ಗರ್ ಇದೆ. ಹಾಗಂತೇಳಿ ಚಿಚುಕಾಗೆ ಅವರಿಬ್ರಿಗೂ ಬರ್ಗರ್ ಕೊಟ್ಲು. ಏನ್ ಚಿಚಿ ಇದು ಬರ್ಗರ್ ಅಂದೆ, ಬನ್ ಮಧ್ಯದಲ್ಲಿ ಒಂದು ವಡೆ ಇಟ್ಕೊಟ್ಟಿದೀಯಾ? ಅದು ಹೊಸದಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಆ ಬನ್ನು ಆರೋಗ್ಯಕ್ಕೆ ಒಳ್ಳೇದು, ವಡೆ ಕೂಡ ಆರೋಗ್ಯಕ್ಕೆ ಒಳ್ಳೇದು. ಲೂಸಿ ಚೋಟು ಇಬ್ರು ಅದನ್ನು ತಿಂತಾ ಇದ್ದಾಗ ಆ ಕಡೆಯಿಂದ ಟುನಿ ಮನೆಯಿಂದ ಘಮಘಮ ಪರಿಮಳ ಬರ್ತಾ ಇತ್ತು. ಎಲ್ರೂ ಅಲ್ಲಿ ಸಂತೋಷವಾಗಿ ಟುನಿ ಕೊಟ್ಟ ಆಹಾರನ ಬಿಸಿ ಬಿಸಿಯಾಗಿ ತಿಂತಾ ಇದ್ರು. ಆಹಾ ಟುನಿ, ಸುಮ್ಮನೆ ಹೇಳ್ಬಾರ್ದು, ನೀನು ಮಾಡಿಕೊಟ್ಟಿರೋ ಈ ಸಾಂಬಾರ್ ರುಚಿ ಅಂತೂ ತುಂಬ ಸೂಪರ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಯಾವಾಗಲೇ ಥರ ರಸಂ ಕೂಡ ತುಂಬ ಚೆನ್ನಾಗಿದೆ. ಆ ಮೊಸರು ಸ್ವಲ್ಪ ಹಾಕು. ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಿದ್ದು ಲೂಸಿ ಹಾಗೂ ಚೋಟು ಇಬ್ರಿಗೂ ಕೇಳಿಸ್ತು. ಅವ್ರಿಗೆ ತಣ್ಣಗಿರುವ ಆ ಬರ್ಗರ್ ತಿನ್ನೋದ್ರಲ್ಲಿ ಸ್ವಲ್ಪನೂ ಇಷ್ಟನೇ ಇಲ್ಲ. ಆದ್ರಿಂದ ಅವರಿಬ್ರು ಟುನಿ ಅಂಗಡಿಗೆ ಹೋಗಿ ತಿನ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಚೋಟು, ಟುನಿ ಅಂಗಡಿಗೆ ಹೋಗಿರ್ಬೇಕಲ್ವಾ? ಈ ಬರ್ಗರ್ನ ನನ್ನಿಂದ ತಿನ್ನಕ್ಕಾಗ್ತಾ ಇಲ್ಲ. ಅಲ್ಲಿ ಹೋದ್ರೆ ಬೇಳೆ ಸಾರಾದ್ರೂ ಸಿಗುತ್ತೆ. ಅದಕ್ಕೆ ಮೊದಲೇ ಹೇಳಿದೆ, ಬಾ ಇವಾಗ ಅಲ್ಲಿಗೆ ಹೋಗೋಣ ನಾವಿಬ್ರು. ಹಾಗಂತ ಹೇಳಿ ಚಿಚುಕಾಗೆ ಏನೋ ಕೆಲಸ ಮಾಡ್ತಾ ಇದ್ದಾಗ ಲೂಸಿ ಹಾಗೂ ಚೋಟು ಇಬ್ರು ಕೂಡ ಅಲ್ಲಿಂದ ತಕ್ಷಣ ಟುನಿಯ ಅಂಗಡಿಗೆ ಹೋಗ್ಬಿಟ್ರು. ಅಲ್ಲಿ ಹೋಗಿ ಟುನಿ ಹತ್ರ ಆಹಾರನ ಆರ್ಡರ್ ಮಾಡ್ತಾ ಇದ್ರು. ಆವಾಗ ಚಿಚುಕಾಗಿ ಈ ಕಡೆ ನೋಡಿ, ಲೂಸಿ ಬರ್ಗರ್ ಹೇಗಿದೆ? ಇನ್ನೊಂದು ಬೇಕಾ? ಅರೆ ಎಲ್ಲಿ ನನ್ನ ಕಸ್ಟಮರ್ ಯಾರು ಕಾಣಿಸ್ತಿಲ್ಲ? ಅಯ್ಯೋ ಹಣ ಕೊಡದೆ ಇಬ್ರು ಹೋಗ್ಬಿಟ್ರಾ ಏನೋ? ಹಾಗಂತ ಹೇಳಿ ಚಿಚು ಟುನಿ ಅಂಗಡಿ ಹತ್ರ ಬಂದು ಅಲ್ಲಿ ಲೂಸಿ ಹಾಗೂ ಚೋಟು ಇಬ್ರು ಇರೋದನ್ನ ನೋಡಿ ಕೋಪದಿಂದ, ಟುನಿ, ನನ್ನ ಕಸ್ಟಮರ್ನ ನಿನ್ ಪಕ್ಕ ಎಳಿತಾ ಇದೆಯಾ? ಇದು ವ್ಯಾಪಾರದಲ್ಲಿ ಅನ್ಯಾಯ ಅಲ್ವಾ? ಆವಾಗ ಟುನಿ ತಾಳ್ಮೆಯಿಂದ, ಇಲ್ಲಿ ನೋಡ್ ಚಿಚು, ನಾನು ಯಾರನ್ನ ಇಲ್ಲಿಗೆ ಬನ್ನಿ ಅಂತ ಕರೆದಿಲ್ಲ, ಅವರಾಗಿ ಬಂದಿದ್ದಾರೆ. ಅವ್ರ ಆಹಾರ ಕೇಳಿದ್ರು ನಾನು ಕೊಟ್ಟೆ. ನಿನಗೂ ಬೇಕಾದ್ರೆ ತಗೋ, ನಿನಗೂ ಕೂಡ ಈ ಸಮಯದಲ್ಲಿ ಹಸುವಾಗುತ್ತೆ ಅಲ್ವಾ? ನಾನು ಇಂಥ ಆಹಾರ ಎಲ್ಲ ತಿನ್ನಲ್ಲ, ನಾನು ರಾಯಲ್. ನನ್ನ ಅಂಗಡಿಗೆ ಬರೋ ಕಸ್ಟಮರ್ಸ್ ಕೂಡ ರಾಯಲ್, ನನಗಿದು ಬೇಕಾಗಿಲ್ಲ. ಹಾಗಂತ ಹೇಳಿ ಚಿಚು ಅವಳ ಅಂಗಡಿಗೆ ಹೋದ್ಲು. ಆದ್ರೆ ನಿಜ ಹೇಳ್ಬೇಕಂದ್ರೆ ಅವಳಿಗೂ ಹಸುವಾಗ್ತಾ ಇತ್ತು. ಅವಳ ಹತ್ರ ಇರುವ ಆ ಬ್ರೆಡ್ ವಡೆ ಯಾವ್ದು ಅವಳಿಗೆ ತಿನ್ಬೇಕು ಅಂತ ಅನಿಸ್ಲೇ ಇಲ್ಲ, ಎಲ್ಲ ತಣ್ಣಗಿತ್ತು. ಆದ್ರೂ ಬೇರೆ ದಾರಿ ಇಲ್ಲದೆ ಆ ಬರ್ಗರ್ನ ತಿನ್ನೋಣ ಅಂತ ಪ್ರಯತ್ನ ಪಟ್ಟರು ಕೂಡ ಅವಳಿಂದ ಆಗ್ಲೇ ಇಲ್ಲ. ಆವಾಗ ಅವಳು ತುಂಬಾನೇ ಬೇಜಾರಿಂದ, ಈ ಬನ್ನಿಯಕ್ಕೆ ರಫ್ ಆಗಿದೆ, ಈ ವಡೆನೂ ತಣ್ಣಗಿದೆ, ನನಗೂ ತುಂಬ ಹಸುವಾಗ್ತಾ ಇದೆ, ಆದರೆ ಏನು ಮಾಡೋದೋ ಅರ್ಥನೇ ಆಗ್ತಿಲ್ಲ. ಅಮ್ಮ, ಟುನಿ ಆಂಟಿ ಹತ್ರ ಹೋಗಿ ನಾವು ಊಟ ಮಾಡ್ಬೋದಲ್ವಾ? ನನಗೂ ಹಸುವಾಗ್ತಾ ಇದೆ. ನನಗೂ ಆಸೆ ಆಗ್ತಿದೆ ಕಣೋ, ಆದರೆ ಹೊರಗಡೆ ಗೊತ್ತಾದರೆ ನನ್ನ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಹಾಗೆ ರಾತ್ರಿ 9 ಗಂಟೆ ಎಲ್ಲರೂ ಊಟ ಮಾಡಿ ಅಲ್ಲಿಂದ ಹೋಗಿದ್ರು. ಟುನಿ ಹಾಗೂ ಬುಜ್ಜಿ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ರು. ಅಮ್ಮ, ಇವತ್ತು ಸುಮಾರು ಜನ ಬಂದ್ರು, ವ್ಯಾಪಾರ ಚೆನ್ನಾಗಿ ನಡೀತು, ಒಳ್ಳೆ ಹಣನೂ ಸಿಕ್ಕಿದೆ ಅಲ್ವಾ? ನಾಳೆನೂ ಬರ್ತೀನಿ ಅಂತ ಎಲ್ರೂ ಹೇಳಿದ್ದಾರೆ ಅಮ್ಮ. ಎಲ್ರೂ ಹೊಟ್ಟೆ ತುಂಬ ಊಟ ಮಾಡಿದ್ರೆ ನನಗೆ ಅದೇ ಸಾಕು ಬುಜ್ಜಿ. ಆವಾಗ್ಲೇ ಮನೆ ಹಿಂಬಾಗಿಲನ್ನ ಯಾರೋ ತಟ್ಟಿದ ಹಾಗೆ ಶಬ್ದ ಕೇಳಿಸ್ತು. ಟುನಿ ಹೋಗಿ ನೋಡಿದಾಗ ಅಲ್ಲಿ ಚಿಚು ಹಾಗೂ ಚಿನ್ನು ಇಬ್ರು ನಿಂತ್ಕೊಂಡಿದ್ರು. ಆವಾಗ ಚಿಚುಕಾಗೆ ಮುಖ ಬಾಡಿ ಹೋಗಿತ್ತು. ಚಿನ್ನು ತುಂಬಾನೇ ಹಸಿವಲ್ಲಿದ್ದ. ಆವಾಗ ಚಿಚುಕಾಗೆ ಟುನಿಯ ಹತ್ತಿರ, ಟುನಿ, ಅನ್ನ ಏನಾದ್ರೂ ಮಿಗ್ಲಿದ್ಯಾ? ಸ್ವಲ್ಪ ಕೊಡ್ತೀಯಾ ನನ್ನ ಚಿನ್ನಿಗೆ? ಅವನಿಗೆ ಹೊಟ್ಟೆ ತುಂಬ ಹಸುವಾಗ್ತಿದೆ ಅಂತೆ, ನನ್ನ ಅಂಗಡಿಯಲ್ಲಿ ಏನೂ ಇಲ್ಲ. ಆವಾಗ ಟುನಿ ನಗುತ್ತಾ, ಚಿಚು, ನಿನಗೋಸ್ಕರ ಚಿನ್ನಿಗೋಸ್ಕರ ನಾನು ಆಹಾರ ತೆಗ್ದಿಟ್ಟಿದ್ದೀನಿ, ಬನ್ನಿ, ಬಿಸಿ ಬಿಸಿಯಾಗಿದೆ, ಇಬ್ರು ಊಟ ಮಾಡ್ಬೋದು. ಹಾಗಂತ ಹೇಳಿ 2 ತಟ್ಟೆಯಲ್ಲಿ ಅವರಿಬ್ರಿಗೋಸ್ಕರ ಆಹಾರನ ಕೊಟ್ಲು ಟುನಿ ಗುಬ್ಬಚ್ಚೆ. ಅದನ್ನ ನೋಡಿ ಅವರಿಬ್ರು ಕೂಡ ತುಂಬಾನೇ ಸಂತೋಷಪಟ್ರು. ಆವಾಗ ಚಿಚುಕಾಗೆ ತಕ್ಷಣ ಊಟ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ಲು. ತುಂಬಾ ಹಸುವಲ್ಲಿ ಇರೋದ್ರಿಂದ ಅವರಿಬ್ರು ಅದನ್ನ ಸ್ಟಾಪ್ ಮಾಡಲೇ ಇಲ್ಲ. ಆವಾಗ ಚಿಚುಕಾಗೆ, ಟುನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಮಾಡೋ ಬರ್ಗರ್ಗಿಂತ ನೀನು ಮಾಡಿರುವ ಈ ಊಟ ತುಂಬಾನು ಚೆನ್ನಾಗಿದೆ. ಅದಕ್ಕೆ ಅಲ್ವಾ ಎಲ್ಲರೂ ನಿನ್ನ ಅಂಗಡಿಗೆ ಬರೋದು.
ಇದೋನಾ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ನೋಡು. ಪರವಾಗಿಲ್ಲ ಚಿಚ್ಚು, ನಾನು ವ್ಯಾಪಾರಕ್ಕೋಸ್ಕರ ಅಡುಗೆ ಮಾಡಲಿಲ್ಲ, ಎಲ್ಲರ ಹಸುವನ್ನ ತೀರಿಸ್ಬೇಕು ಅನ್ನೋದಕ್ಕೋಸ್ಕರನೇ ಅಡುಗೆ ಮಾಡಿದೆ. ಅದಕ್ಕೆ ಅಷ್ಟು ಆಹಾರ ಚೆನ್ನಾಗಿರೋದು. ನಿಜ ಅಲ್ವಾ? ಆದರೆ ನಾನು ವ್ಯಾಪಾರಕ್ಕೋಸ್ಕರ ಮಾಡಿದೆ, ಅದಕ್ಕೆ ಯಾವುದೂ ಚೆನ್ನಾಗಿಲ್ಲ. ಟೋನಿ, ನಾಳೆಯಿಂದ ನಾನು ನಿನ್ನಂಗಡಿಗೆ ಬಂದು ನಿನ್ನ ಜೊತೆ ಕೆಲಸ ಮಾಡ್ತೀನಿ. ಹೇಗೆ ಅನ್ನ ಸಾಂಬಾರು ಮಾಡೋದನ್ನೋದನ್ನ ನಾನು ಕಲ್ತ್ಕೊಳ್ತೀನಿ. ಹಾಗಾದ್ರೆ ನಿಮ್ಮ ರಾಯಲ್ ಪ್ಯಾಲೇಸ್ ಕೆಲಸ ಏನಾಯ್ತು? ರಾಯಲ್ ಪ್ಯಾಲೇಸು ಇಲ್ಲ, ಏನೂ ಇಲ್ಲ. ನಾನು ಟೋನಿ ಹತ್ರನೇ ಬೇಳೆ ಸಾರು ತಗೊಂಡು ತಿಂತೀನಿ. ಅಲ್ಲೇ ಅವಳ ಹತ್ರನೇ ಎಲ್ಲನೂ ಕಲ್ತ್ಕೊಳ್ತೀನಿ. ಹಾಗಂತ ಚಿಚುಕಾಗೆ ಹೇಳಿದನ್ನ ನೋಡಿ ಅಲ್ಲಿದ್ದ ಎಲ್ಲರೂ ತುಂಬಾನೇ ಸಂತೋಷಪಟ್ರು. ಹಾಗೆ ಆ ದಿನದಿಂದ ಚಿಚುಕಾಗೆ ಟೋನಿ ಹತ್ರ ಹೇಗೆ ಬೇಳೆ ಸಾರು ಮಾಡೋದು, ವ್ಯಾಪಾರ ಹೇಗೆ ಮಾಡೋದು ಅನ್ನೋದನ್ನ ಕಲ್ತ್ಕೊಂಡ್ಲು. ಆ ದಿನದಿಂದ ಟೋನಿ ಹಾಗೂ ಚಿಚು ಇಬ್ರು ಕೂಡ ಒಳ್ಳೆ ಗೆಳತಿಯರಾದ್ರು. ಹಾಗೇನೆ ಬುಜ್ಜಿ ಹಾಗೂ ಚಿನ್ನು ಕೂಡ ಒಳ್ಳೆ ಗೆಳೆಯರಾದ್ರು. ಲೇ ಬನ್ನು, ಎದ್ದೇಳು. ಮಳೆ ಜಾಸ್ತಿ ಇದೆ ಅಂತ ಎದ್ದೇಳ್ತಾ ಇಲ್ವಾ, ಅಥವಾ ಸೋಂಬೇರಿಯಾಗಿ ನೀನು ಎದ್ದೇಳ್ತಾ ಇಲ್ವಾ? ಈ ಚಳಿಗೆ ನೀನು ಎದ್ದೇಳ್ತಾ ಇಲ್ವಲ್ಲ. ನಾಳೆ ನಿನ್ಗೆ ಮದುವೆಯಾಗಿ ಮಕ್ಕಳಾಗಿ ಆ ನಂತರ ನೀನು ಅವ್ರನ್ನ ಮಾತ್ರ ಹೇಗೆ ನೋಡ್ಕೋತೀಯ? ಆವಾಗ ಕೂಡ ಚಳಿ ಆಗ್ತಾ ಇದೆ ಅಂತ ಇದೇ ರೀತಿ ಮಲ್ಕೊಂಡ್ ನಿದ್ರೆ ಮಾಡ್ತೀಯಾ? ಎದ್ದೇಳು, ಮೈದಾ ಹಿಟ್ಟು. ತುನಿಗುಬ್ಬಚ್ಚಿಯ ಕೇಕ್. ಪಕ್ಷಿಗಳ ಊರಿನಲ್ಲಿ ಅದೊಂದು ಸಂಜೆ ಸಮಯ. ಸೂರ್ಯ ಮೆಲ್ಲೆ ಮೆಲ್ಲೆ ಮುಳುಗ್ತಾ ಇದ್ದ. ತಂಪಾದ ಗಾಳಿ ಬೀಸ್ತಾ ಇತ್ತು. ಮಕ್ಕಳೆಲ್ಲರೂ ಆಟಾಡ್ಕೊಂಡು ಮನೆಗೆ ಹೋಗುವ ಸಮಯ ಅದು. ಬುಜ್ಜಿಗುಬ್ಬಚ್ಚಿ ಅವಳ ಗೆಳೆಯನಾದ ಬನ್ನು ಜೊತೆ ಆಟಾಡ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಚಿಚುಕಾಗಿಯ ಮನೆ ದಾಟ್ಕೊಂಡು ಹೋಗ್ತಾ ಇದ್ದಾಗ ಘಮಘಮ ಅನ್ನುವ ಪರಿಮಳ ಹೊರಗಡೆ ಬರ್ತಾ ಇತ್ತು. ಅದನ್ನು ನೋಡಿದ ಬುಜ್ಜಿಗುಬ್ಬಚ್ಚಿಗೆ ಇದು ವೆನಿಲಾ ಕೇಕ್ ಪರಿಮಳ ಅಲ್ವಾ ಅಂತ ಅನಿಸ್ತು. ತಕ್ಷಣ ಬುಜ್ಜಿಗುಬ್ಬಚ್ಚಿ ಅಲ್ಲೇ ನಿಂತ್ಕೊಂಡು ಬನ್ನು ಹತ್ರ, ಬನ್ನು ನಿಲ್ಲೋ. ಆಹಾ, ನಿನಗೆ ವಾಸನೆ ಏನಾದ್ರೂ ಬರ್ತಾ ಇದೆಯಾ? ತಂದು ಘಮ ಘಮ ಅಂತಿದೆ. ಇದು ಖಂಡಿತವಾಗಿ ಕೇಕ್ ವಾಸನೆ. ಹೌದು ಬುಜ್ಜಿ, ನನ್ನ ಮೂಗು ಕೂಡ ಕೆಲಸ ಮಾಡ್ತಾ ಇದೆ. ಈ ವಾಸನೆ ಚಿಚ್ಚು ಅತ್ತೆಯ ಮನೆಯಿಂದ ಬರ್ತಾ ಇದೆ. ಬಾ, ನಾವೊಮ್ಮೆ ಹೋಗೋಣ. ಬನ್ನಗಿಳಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ಚಿಚುಕಾಗಿಯ ಮನೆಯ ಕಿಟಕಿ ಹೊರಗಡೆ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ರು. ಆವಾಗ್ಲೇ ಚಿಚುಕಾಗೆ ಬಿಸಿ ಬಿಸಿ ಕೇಕ್ ತಯಾರು ಮಾಡಿ ಇಟ್ಕೊಂಡಿದ್ಲು. ಅದು ಬಿಳಿ ಬಣ್ಣದಲ್ಲಿ ನೋಡಕ್ಕೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿತ್ತು. ಚಿಚುಕಾಗೆ ಅದನ್ನ ನೋಡಿ ಸಂತೋಷ ಪಡ್ತಾ ಇದ್ಲು. ಆವಾಗ ಬುಜ್ಜಿಯಿಂದ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಅವಳು ಮನೆಯೊಳಗಡೆ ಬಂದ್ಲು. ಚಿಚ್ಚು ಅತ್ತೆ, ವಾವ್, ಕೇಕ್ ಮಾಡ್ತಾ ಇದ್ದೀರಾ? ಎಷ್ಟೊಂದು ಚೆನ್ನಾಗಿದೆ. ವಾಸನೆ ಹೊರಗೆ ತನಕ ಬರ್ತಿದೆ. ತಕ್ಷಣ ಚಿಚುಕಾಗೆ, ಓಹೋ, ಯಾರದು? ನೀವಾ? ಅಷ್ಟು ಬೇಗ ವಾಸನೆ ಹೇಳ್ಕೊಂಡು ಇಲ್ಲಿ ತನಕ ಬಂದ್ಬಿಟ್ರಾ? ಚಿಚ್ಚು ಅತ್ತೆ, ನಮಗೆ ಕೇಕ್ ಅಂದ್ರೆ ತುಂಬಾ ಇಷ್ಟ. ನಮಗೂ ಸ್ವಲ್ಪ ಕೊಡ್ತೀರಾ? ಚಿಚುಕಾಗೆ ಅದರ ಮನ್ಸಲ್ಲಿ, ಅಯ್ಯೋ, ಇವಾಗಷ್ಟೇ ಮನ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ದೆ, ಈ ರಾಕ್ಷಸರು ಬರ್ತಾರೆ ಅಂತ. ಹಾಗೆ ಚಿಚುಕಾಗೆಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಬೇರೆ ದಾರಿ ಇಲ್ಲದೆ ಆ ಕೇಕ್ನ ಕಟ್ ಮಾಡಿ ಒಂದು ಚಿಕ್ಕ ಪೀಸ್, ತುಂಬಾ ಚಿಕ್ಕ ಪೀಸ್ನ ಬುಜ್ಜಿಗೂ ಕೊಟ್ಲು. ಅದೇ ರೀತಿ ಒಂದು ತುಂಬಾ ಚಿಕ್ಕ ಪೀಸ್ನ ಬನ್ನುಗೂ ಕೊಟ್ಲು. ತಗೊಳ್ಳಿ, ಒಮ್ಮೆ ಟೇಸ್ಟ್ ನೋಡಿ. ಬುಜ್ಜಿಗುಬ್ಬಚ್ಚಿ ಆ ಕೇಕ್ನ ತಗೊಂಡು ತಿನ್ನೋಡದ್ಲು. ಅದು ಬಾಯಲ್ಲಿ ಇಟ್ಟ ತಕ್ಷಣ ಕರಗಿ ಹೋಯ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಆದ್ರೆ ಆ ಕೇಕ್ ಅವಳಿಗೆ ಸಾಕಾಗ್ಲಿಲ್ಲ. ಹಸಿವು ಇನ್ನೂ ಹೆಚ್ಚಾಗ್ತಾ ಇತ್ತು. ಆವಾಗ ಬುಜ್ಜಿ ಚಿಚುಕಾಗೆಯ ಹತ್ತಿರ, ಅತ್ತೆ, ಇದರ ರುಚಿ ತುಂಬಾನೇ ಚೆನ್ನಾಗಿದೆ. ಆದ್ರೆ ಇದು ಸಾಕಾಗಿಲ್ಲ. ನನಗೆ ಇನ್ನೊಂದು ದೊಡ್ಡ ಪೀಸ್ ಕೊಡಿ. ನನಗೆ ತುಂಬಾನೇ ಹಸಿವಾಗ್ತಾ ಇದೆ. ಹೌದು ಅತ್ತೆ, ನನಗೆ ಕೂಡ ಇನ್ನು ಸ್ವಲ್ಪ ಬೇಕು. ಅದನ್ನು ಕೇಳಿದ ಚಿಚುಕಾಗೆ, ಏನೋ, ನಿಮ್ಗೆ ಮತ್ತೆ ಕೇಕ್ ಬೇಕಾ? ಇದು ನಿಮಗೆ ಮಾಡಿದಲ್ಲ, ನನ್ನ ಚಿನ್ನುವಿಗೆ ಅವರ ತಂದೆಗೋಸ್ಕರ ಮಾಡಿದ್ದು. ನಿಮಗೆ ಸ್ವಲ್ಪ ಕೊಟ್ಟೆ ಅಲ್ಲ ಅಷ್ಟೇ, ಇಲ್ಲಿಂದ ಹೋಗಿ. ಆವಾಗ ಬುಜ್ಜಿಗುಬ್ಬಚ್ಚಿ ಕೇಕ್ ಇರುವ ಪಾತ್ರೆನ ನೋಡಿ, ಪಾತ್ರೆ ತುಂಬಾ ಕೇಕ್ ಇದೆ, ಸ್ವಲ್ಪ ಕೊಟ್ರೆ ಏನಾಗುತ್ತೆ? ಇಲ್ಲಿ ನೋಡಿ, ಅದು ನನ್ನ ಕೇಕು, ನಾನ್ ಕೊಡೋದಿಲ್ಲ, ನನ್ನಿಷ್ಟ. ದಯವಿಟ್ಟು ಇಲ್ಲಿಂದ ಹೊರಡಿ, ನನ್ ಕೆಲ್ಸ ಇದೆ. ಚಿಚುಕಾಗೆ ಬಲವಂತ ಮಾಡಿ ಅವರಿಬ್ಬರನ್ನ ಹೊರಗಡೆ ಕರ್ಕೊಂಡು ಬಂದು ಬಿಟ್ಲು. ಪಾಪ ಬುಜ್ಜಿ ಹಾಗೂ ಬನ್ನು ಇಬ್ರು ಕೂಡ ಅವಮಾನದಿಂದ ತಲೆ ಬಗ್ಗೆ ನಿಂತ್ಕೊಂಡಿದ್ರು. ಆವಾಗ ಬನ್ನು ಕೋಪದಿಂದ, ನೋಡ್ದ ಬುಜ್ಜಿ, ಆ ಚಿಚ್ಚು ಅತ್ತೆ ಎಷ್ಟೊಂದು ಪಿಸ್ನಾರಿ ಅಂತ. ಒಂದು ದೊಡ್ಡ ಪಾತ್ರೆ ತುಂಬಾ ಕೇಕ್ ಇಟ್ಕೊಂಡು ನಮಗೆ ಒಂದು ಸಣ್ಣ ಪೀಸ್ ಕೊಟ್ಬಿಟ್ಟು ಕೇಕ್ ಇಲ್ಲ, ಹೊರಗೆ ಹೋಗಿ ಅಂತ ಹೊರಗೆ ಕಳಿಸ್ಬಿಟ್ರು. ಪಾಪ ಬುಜ್ಜಿ ಬೇಜಾರಿಂದ, ಹೌದು ಕಣೋ, ನಂಗೆ ಎಷ್ಟೊಂದು ಬೇಜಾರಾಗ್ತಿದೆ ಗೊತ್ತಾ? ಆ ಕೇಕ್ ತಿನ್ಬೇಕು ಅನ್ಸುತ್ತೆ, ಆದ್ರೆ ಅತ್ತೆ ಸ್ವಲ್ಪ ಕೊಟ್ಬಿಟ್ಟು ಕಳಿಸ್ಬಿಟ್ರು. ಬುಜ್ಜಿ, ಪರವಾಗಿಲ್ಲ ಬುಜ್ಜಿ, ನಾವು ನಮ್ಮ ಅಮ್ಮನ ಜೊತೆ ಕೇಳೋಣ. ಬಾ ಬುಜ್ಜಿ, ಹೊರಡೋಣ. ಪಾಪ ಬುಜ್ಜಿ ಬೇಜಾರಿಂದ ಮನೆಗೆ ಹೋದ್ಲು. ಆವಾಗ್ಲೇ ಟೊನಿ ಸಂಜೆ ಸಮಯ ದೀಪ ಇಡ್ತಾ ಇದ್ಲು. ಬುಜ್ಜಿಯ ಮುಖ ಬಾಡಿ ಹೋಗಿರೋದನ್ನ ನೋಡಿ ಟುನಿ ಬುಜ್ಜಿಯ ಹತ್ತಿರ,
ಏನಾಯ್ತು ಬುಜ್ಜಿ? ಯಾಕೆ ಒಂಥರ ಇದೆಯಾ? ಆಟಾಡುವಾಗ ಎಲ್ಲಾದ್ರೂ ಕೆಳಗೆ ಬಿದ್ದ ಅಥವಾ ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ತಾಯಿಯನ್ನು ನೋಡಿದ ತಕ್ಷಣ ಪಾಪ ಬುಜ್ಜಿಗೆ ಅಳು ಬಂದ್ಬಿಡ್ತು. ಚಿಚ್ಚು ಅತ್ತೆ ಮನೆಯಲ್ಲಿ ಕೇಕ್ ಮಾಡಿದ್ರಮ್ಮ. ನಾನು ಬಂದು ಹೋಗಿ ಅತ್ತೆ ಜೊತೆ ಕೇಕ್ ಕೇಳ್ದ. ಅತ್ತೆ ಪಾತ್ರೆ ತುಂಬಾ ಕೇಕ್ ಇಟ್ಕೊಂಡು ನನಗೂ ಬನ್ನಗೂ ಸಣ್ಣ ಸಣ್ಣ ಪೀಸ್ ಕೊಟ್ರು. ಆಮೇಲೆ ಇನ್ನು ಕೇಳ್ದಾಗ ಕೊಡಲ್ಲ ಅಂತ ಮನೆಯಿಂದ ಕಳಿಸ್ಬಿಟ್ರು. ಟುನಿ ತನ್ನ ಮಗಳನ್ನ ತಬ್ಬಿ ಹಿಡ್ಕೊಂಡು, ಅಯ್ಯೋ, ಇಷ್ಟೇನಾ ಸಂಗತಿ? ನಿನಗೆ ಆ ಚಿಚ್ಚು ಬಗ್ಗೆ ಗೊತ್ತಿಲ್ವಾ? ಅವಳು ಯಾರಿಗೂ ಕೊಡುವಂತಹ ಗುಣ ಅವಳಲ್ಲಿಲ್ಲ. ಆದ್ರೆ ಅಮ್ಮ, ಆ ಕೇಕ್ ವಾಸನೆ ನನಗೆ ಮೂಗಲ್ಲೇ ಬರ್ತಾನೆ ಇದೆ. ನನಗೆ ಆ ಕೇಕ್ ಬೇಕಮ್ಮ. ಟುನಿ ನಗುತ್ತಾ, ಸರಿ ಅಮ್ಮ, ಅದಕ್ಕೋಸ್ಕರ ಅಳ್ತಾ ಇದ್ರೆ ಸರಿಯಾಗಲ್ಲ. ನಾನಿದ್ದೀನಲ್ವಾ, ನಾಳೆ ಬೆಳಿಗ್ಗೆ ನೀನು ಎದ್ದೇಳುವಾಗ ಚಿಚ್ಚು ಅತ್ತೆ ಮಾಡಿದ್ಕಿಂತ ದೊಡ್ಡ ಕೇಕ್, ಅದಕ್ಕಿಂತ ರುಚಿಯಾದ ಕೇಕ್ ನಿನಗೆ ಮಾಡಿಕೊಡ್ತೀನಿ, ಸರಿನಾ? ಬುಜ್ಜಿ ಕಣ್ಣೀರನ್ನ ಒರೆಸ್ಕೊಂಡು, ನಿಜನಾ ಅಮ್ಮ? ನೀವು ಕೇಕ್ ಮಾಡ್ತೀರಾ? ಯಾಕೆ ಮಾಡಲ್ಲ? ನಮ್ಮ ಮನೆಯಲ್ಲಿ ಮೈದಾ ಇದೆ, ಸಕ್ಕರೆ ಇದೆ, ಬೇಕಿಂಗ್ ಪೌಡರ್ ಇದೆ, ಮೊಟ್ಟೆ ಇದೆ, ಕೇಕಿಗೆ ಬೇಕಾದ ಎಲ್ಲಾ ವಸ್ತುಗಳು ಇದೆ. ನಾಳೆ ಬೆಳಿಗ್ಗೆ ನಿನ್ಗೆ ಕೇಕ್ ರೆಡಿಯಾಗಿರುತ್ತೆ, ಸರಿನಾ? ಬುಜ್ಜಿ ಅದನ್ನ ಕೇಳಿ ಸಂತೋಷದಿಂದ ಹೋಗಿ ಊಟ ಮಾಡಿ ಮಲ್ಕೊಂಡ್ಲು. ಆದ್ರೆ ಆ ದಿನ ರಾತ್ರಿ ಇಡೀ ಅವಳಿಗೂ ಕನ್ಸಲ್ಲೂ ಕೂಡ ಕೇಕೇ ಬಂತು. ಹೀಗಿರುವಾಗ ಮರುದಿನ ಮುಂಜಾನೆಯ ಸಮಯ. ಇನ್ನು ಸೂರ್ಯ ಹೊರಗಡೆ ಬರ್ಲೇ ಇಲ್ಲ. ಅಷ್ಟು ಬೇಗ ಬುಜ್ಜಿ ಗುಬ್ಬಚ್ಚಿ ಬೇಗನೆ ಎದ್ಲು. ಪಕ್ಕದಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ದ ಅವಳ ತಾಯಿನ ಕೂಡ ಎಬ್ಸದ್ಲು. ಅಮ್ಮ, ಎದ್ದೇಳಮ್ಮ, ರಾತ್ರಿ ಆಯ್ತು. ನೀವು ನಿನ್ನೆ ರಾತ್ರಿ ಪ್ರಾಮಿಸ್ ಮಾಡಿದೀರಾ, ನನಗೆ ಕೇಕ್ ಬೇಕು, ಎದ್ದೇಳಿ ಅಮ್ಮ. ಆವಾಗ ಟುನಿ ಕಣ್ಮುಚ್ಕೊಂಡೆ, ಅಯ್ಯೋ ಬುಜ್ಜಿ, ಇನ್ನು 5 ಗಂಟೆ ಕೂಡ ಆಗಿಲ್ಲ, ಸ್ವಲ್ಪ ಹೊತ್ತು ನಿದ್ರೆ ಮಾಡು. ಇಲ್ಲಮ್ಮ, ಇಲ್ಲ, ನನಗೆ ಇವಾಗ್ಲೇ ಕೇಕ್ ಬೇಕು. ನೀವೇ ನಂಗೆ ಮಾಡ್ಕೊಡ್ತೀರಾ ಅಥವಾ ನಾನೇ ಹೋಗಿ ಕೇಕ್ ಮಾಡ್ಲಾ? ಮೈದಾ ಹಿಟ್ಟು ಕಲ್ಸ್ಬಿಡ್ತೀನಿ. ಟುನಿ ಬೆಚ್ಚಿ ಬಿದ್ದು ಎದ್ದೇಳಿದ್ಲು. ಅಯ್ಯೋ ಬೇಡ ತಾಯಿ, ನೀನು ಅಡಿಗೆ ಮನೆಗೆ ಹೋದ್ರೆ ಆಮೇಲೆ ಯುದ್ಧನೇ ಆಗುತ್ತೆ. ಟುನಿ ಗುಬ್ಬಚ್ಚಿ ತಕ್ಷಣ ಎದ್ದು ಫ್ರೆಶ್ ಅಪ್ ಆಗಿ ಅಡಿಗೆ ಮನೆಗೆ ಹೋದ್ಲು. ಅಲ್ಲಿ ಮೈದಾ ಹಿಟ್ಟು, ಅದರಲ್ಲಿ ಮೊಟ್ಟೆ, ಸಕ್ಕರೆ ಎಲ್ಲನೂ ಹಾಕಿ ಹಿಟ್ಟು ತಯಾರು ಮಾಡಿದ್ಲು. ಬುಜ್ಜಿ, ಹಿಟ್ಟೆಲ್ಲ ರೆಡಿ ಆಗಿದೆ. ಇವಾಗ ಇದನ್ನ ಒಲೆ ಮೇಲೆ ಇಡ್ತೀನಿ. ಇದು ತಯಾರಾಗಕ್ಕೆ 30 ನಿಮಿಷಗಳು ಬೇಕು. ಈ ಸಮಯದಲ್ಲಿ ನೀನೋಗಿ ಮುಖ ತೊಳ್ಕೊ. ಸರಿ ಅಮ್ಮ, 30 ನಿಮಿಷನ? ನಾನೋಗಿ ಮುಖ ತೊಳ್ಕೊಂಡು ಹೋಗಿ ಬನ್ನನ ಕರ್ಕೊಂಡ್ ಬರ್ತೀನಿ. ಬನ್ನು ಕೂಡ ಕೇಕ್ ಇಲ್ದೆ ತುಂಬಾ ಬೇಜಾರ್ ಮಾಡ್ಕೊಂಡ. ನಾನೋಗಿ ಅವನಿಗೆ ಸರ್ಪ್ರೈಸ್ ಮಾಡ್ತೀನಿ. ಒಳ್ಳೆ ಕೆಲ್ಸಮ್ಮ, ಹೋಗಿ ಕರ್ಕೊಂಡ್ ಬಾ. ಬುಜ್ಜಿ ತುಂಬಾ ಉತ್ಸಾಹದಿಂದ ಚೋಟುಗಿಳಿಯ ಮನೆಗೆ ಹೋದ್ಲು. ಚೋಟು ಆವಾಗ್ಲೇ ಎದ್ದು ಕಾಫಿ ಕುಡಿತಾ ಇದ್ಲು. ಚೋಟು ಅತ್ತೆ, ಬನ್ನು ಎದ್ನಾ? ಅಯ್ಯೋ ಬುಜ್ಜಿ, ಟೈಮೇ ಆಗಿಲ್ವಲ್ಲ. ಅವನು ಕಂಬಳಿ ಹಾಕೊಂಡ್ ಮಲ್ಕೊಂಡಿದ್ದಾನೆ, ಇನ್ನು ಎದ್ದಿಲ್ವತ್ತೆ? ನಾನ್ ಎಬ್ಬಿಸ್ತೀನಿ. ಬುಜ್ಜಿ ಗುಬ್ಬಚ್ಚಿ ತಕ್ಷಣ ಮನೆಯೊಳಗಡೆ ಹೋಗಿ ನಿದ್ರೆ ಮಾಡ್ತಾ ಇದ್ದ ಬನ್ನನ ನೋಡಿ ಅವನು ಹೊದ್ಕೊಂಡಿದ್ದ ಆ ಬೆಡ್ಶೀಟ್ ನ ಇಳಿದ್ಲು. ಬನ್ನು ಎದ್ದೇಳೋ, ಬೆಳಿಗಾಯ್ತು. ಆವಾಗ ಬನ್ನು ಎದ್ದೇಳ್ದೆ ಕಣ್ಮುಚ್ಕೊಂಡೆ, ಬುಜ್ಜಿ, ನೀ ಸುಮ್ನೆ ಹೋಗಿ, ಇನ್ನೂ ಟೈಮ್ ಆಗಿಲ್ಲ. ನನಗೆ ಸ್ಕೂಲ್ ಇಲ್ಲ, ಏನೂ ಇಲ್ಲ, ನಾ ಮಲ್ಕೋತೀನಿ. ಬುಜ್ಜಿಗೆ ತುಂಬಾನು ಕೋಪ ಬಂತು. ಅವಳು ಸೊಂಟದ ಮೇಲೆ ಕೈ ಇಟ್ಕೊಂಡು ಗಂಭೀರವಾಗಿ ಡೈಲಾಗ್ ಹೇಳಿದ್ಲು. ಲೇ ಬನ್ನು, ಎದ್ದೇಳೋ, ಚಳಿ ಜಾಸ್ತಿ ಆಯ್ತು ಅಂತ ಎದ್ದೇಳದಿಲ್ವಾ? ಅಥವಾ ನೀನು ಸೋಂಬೇರಿಯಾಗಿ ಮಲ್ಕೊಂಡಿದ್ದೀಯಾ? ಇವಾಗ್ಲೇ ನೀನು ಹೀಗೆ ಮಲ್ಕೊಂಡ್ ನಿದ್ರೆ ಮಾಡ್ತೀಯಲ್ಲ, ನಾಳೆ ನಿನ್ಗೆ ಮದುವೆ ಆಗಿ ಮಕ್ಕಳಾದ್ರೆ ಆವಾಗ ಕೂಡ ಹೀಗೇನೆ ಅವ್ರನ್ನ ನೋಡದೆ, ಏನು ಕೆಲ್ಸಕ್ಕೆ ಹೋಗದೆ ಹೀಗೇನೆ ಮಲ್ಕೊಂಡ್ ನಿದ್ರೆ ಮಾಡ್ತೀಯಾ? ಎದ್ದೇಳೋ, ಮೈದಾ ಹಿಟ್ಟು. ಎದ್ದೇಳೋ ನನ್ ಮಗನೇ, ನೀನು ಗಂಡ ಮಗ ತಾನೆ ಕಣೋ. ಬನ್ನು ಆ ಡೈಲಾಗ್ ಕೇಳಿ ಶಾಕ್ ಆದ. ತಕ್ಷಣ ಅವನು ಎದ್ದು ಕೂತ್ಕೊಂಡ. ಏನೇ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತೀಯಾ? ಹೆಂಡತಿ ಅಂತೀಯ, ಮಕ್ಳು ಅಂತೀಯ. ನಾನು ಇನ್ನು ಸಣ್ಣ ಹುಡುಗ ಕಣೆ, ಏನೇನೋ ಮಾತಾಡ್ತೀಯಾ? ಅರೆ, ನನ್ ಮನೆಗೆ ಹೋಗಿ ಕೇಕ್ ತಿನ್ನೋಣ. ನಮ್ಮಮ್ಮ ನಮಗೋಸ್ಕರ ಬಿಸಿ ಬಿಸಿ ಕೇಕ್ ಮಾಡ್ತಿದ್ದಾರೆ. ನೀನ್ ಬರ್ತೀಯಾ ಇಲ್ವಾ? ಬನ್ನು ಆಶ್ಚರ್ಯದಿಂದ, ಕೇಕಾ? ನಿಜಾನಾ? ನಿಮ್ಮಮ್ಮ ಕೇಕ್ ಮಾಡ್ತಿದ್ದಾರಾ? ಹೌದು ಕಣೋ, ನಿನ್ನೆ ನಾನ್ ಬೇಜಾರ್ ಮಾಡ್ಕೊಂಡೆ ಅಂತ ನಮ್ಮಮ್ಮ ಕೇಕ್ ಮಾಡ್ತಿದ್ದಾರೆ. ಕೇಕ್ ರೆಡಿ ಆಗ್ತಾ ಇದೆ, ಬೇಗ ಬಾರೋ. ಏನ್ ಬುಜ್ಜಿ, ನೀನು ಕೇಕು ಅಂತ ಮೊದ್ಲೇ ಹೇಳ್ಬೇಕಾಗಿತ್ತು. ಹೆಂಡತಿ ಮಕ್ಳು ಅಂತ ನನಗೆ ತುಂಬಾ ಭಯ ಕೊಟ್ಬಿಟ್ಟೆ. ಸರಿ, ನಡಿ ಹೋಗೋಣ. ಇಬ್ರು ಎದ್ದು ತಕ್ಷಣ ಬುಜ್ಜಿಯ ಮನೆಗೆ ಹೋದ್ರು. ಹೊರಗಡೆ ಬರುವಾಗ್ಲೇ ವೆನಿಲಾ ವಾಸನೆ ಅವರನ್ನ ಸ್ವಾಗತ ಮಾಡಿತು. ಆಹಾ, ಈ ಕೇಕಿನ ವಾಸನೆ ಎಷ್ಟೊಂದ್ ಚೆನ್ನಾಗಿದೆ. ಚಿಚ್ಚು ಅತ್ತೆ ಮಾಡಿದ ಕೇಕ್ಕಿಂತ ನಿಮ್ಮಮ್ಮ ಮಾಡಿದ ಕೇಕು ವಾಸನೆ ಚೆನ್ನಾಗಿದೆ. ಇಬ್ರು ತಕ್ಷಣ ಅಡಿಗೆ ಮನೆಗೆ ಹೋದ್ರು. ಟುನಿ ಆವಾಗಷ್ಟೇ ಕೇಕ್ನ ರೆಡಿ ಮಾಡಿ ಇಟ್ಟಿದ್ಲು. ಕೇಕ್ ನೋಡಕ್ಕೆ ಬಂಗಾರದ ಬಣ್ಣದಲ್ಲಿ ಇತ್ತು. ಬನ್ನಿ ಮಕ್ಳೇ, ಕೇಕ್ ರೆಡಿ ಆಯ್ತು, ಬನ್ನಿ. ಬಿಸಿ ಆರಿದ ತಕ್ಷಣ ಕಟ್ ಮಾಡೋಣ.
ಬುಜ್ಜಿ ಉತ್ಸಾಹದಿಂದ ಇಲ್ಲಿ ಅಮ್ಮ, ಈ ಕೇಕ್ ನಾನ್ ಕಟ್ ಮಾಡ್ತೀನಿ. ಇದು ನನ್ ಬರ್ಡೇ ಕೇಕು, ಇಲ್ಲದಿದ್ರು ಬರ್ಡೇ ಅಂತ ತಿಳ್ಕೊಂಡ್ ಕಟ್ ಮಾಡ್ತೀನಿ. ಬುಜ್ಜಿ ಕೈಯಲ್ಲಿ ಚಾಕು ಹಿಡ್ಕೊಂಡ್ಲು. ಆವಾಗ ಅವಳು ಆ ಕೇಕ್ನ ನೋಡ್ಕೊಂಡು ಯಾವಾಗ ಇದನ್ನ ತಿಂತೀನೋ ಏನೋ ಅಂತ ಅಂದ್ಕೊಂಡು ಅದೇ ಹಸಿ ಎಲೆಯ ಕೇಕ್ನ ಕಟ್ ಮಾಡಿದ್ಲು. ಬನ್ನು ಹಾಗೂ ಬುಜ್ಜಿ ಇಬ್ರು ಒಂದೊಂದ್ ಪೀಸ್ ತಗೊಂಡ್ರು. ಸೂಪರ್ ತುನಿಯತ್ತೆ, ನೀವು ಸೂಪರ್. ಈ ಕೇಕು ತುಂಬಾ ಚೆನ್ನಾಗಿದೆ. ಅತ್ತೆ ಮಾಡಿದ ಕೇಕು ಸ್ವಲ್ಪ ಗಟ್ಟಿಯಾಗಿತ್ತು. ಈ ಕೇಕು ತುಂಬಾ ಸ್ಮೂತ್ ಆಗಿದೆ, ಹಾಗೇನೆ ರುಚಿಯೆಲ್ಲ ಚೆನ್ನಾಗಿದೆ. ಬುಜ್ಜಿ ಕೇಕ್ ತಿಂದ್ ನೋಡಿ, ಅಮ್ಮ ನಿಜನೇ ಅಮ್ಮ, ನೀನು ಪ್ರಪಂಚದಲ್ಲೇ ಬೆಸ್ಟ್ ಕುಕ್ಕು. ಚಿಚ್ಚು ಅತ್ತೆ ಮನೆಗೆ ಹೋಗಿದ್ದು ಒಳ್ಳೇದಾಯ್ತು. ಅದ್ರಿಂದ ತಾನೇ ನಮ್ಮ ಅಮ್ಮನ ಕೈಯಲ್ಲಿ ಇಷ್ಟು ಚೆನ್ನಾಗಿ ಕೇಕ್ ತಿನ್ನಕ್ಕಾಯ್ತು. ಮಕ್ಳಿಬ್ರು ಸಂತೋಷವಾಗಿ ಕೇಕ್ನ ತಿಂದ್ರು. ತುನಿಗುಬ್ಬಚ್ಚಿ ಕೂಡ ಕೇಕ್ ತಿಂದ್ಲು. ಇನ್ನೂ ಅರ್ಧ ಕೇಕ್ ಹಾಗೇನೆ ಉಳಿದಿತ್ತು. ಆವಾಗ ಬುಜ್ಜಿ ಯೋಚನೆ ಮಾಡಿ, ಬನ್ನು, ನಿನ್ನೆ ಚಿಚ್ಚು ಅತ್ತೆ ನಮಗೆ ಕೇಕ್ ಕೊಡ್ಲಿಲ್ಲ ಅಲ್ವಾ? ಆದ್ರೆ ಅವ್ರ ರೀತಿ ನಾವಿರ್ಬಾರ್ದು, ಯಾಕೆಂದ್ರೆ ನಾವು ಒಳ್ಳೆಯವರು ಅಲ್ವಾ? ಬನ್ನುಗೆ ಕೂಡ ಕೇಕ್ ಅಂದ್ರೆ ತುಂಬಾ ಇಷ್ಟ. ಈ ಬಾಕಿ ಆಗಿರುವ ಕೇಕ್ ತಗೊಂಡೋಗಿ ಬನ್ನುಗೆ ಕೊಡೋಣ. ತುನಿ ಹೆಮ್ಮೆಯಿಂದ, ಸಬಾಷ್ ಬುಜ್ಜಿ, ನಿನಗೆ ಎಷ್ಟು ಒಳ್ಳೆ ಗುಣ ಬಂದಿದೆ. ಸೇಡಿಗೆ ಸೇಡು ತೀರ್ಸ್ಕೋಬಾರ್ದು. ಪ್ರೀತಿಯಿಂದ ಏನನ್ನು ಬೇಕಾದ್ರೂ ಗೆಲ್ಬಹುದು. ಅತ್ತೆಗೆ ಕೂಡ ಕೊಡೋಣ, ಆವಾಗ ಅವರಿಗೆ ನಾಚಿಕೆ ಆಗುತ್ತೆ. ಇಬ್ರು ಆ ಕೇಕ್ ಬಾಕ್ಸ್ ನ ತಗೊಂಡು ಚಿಚುಕಾಗೆಯ ಮನೆಗೆ ಹೋದ್ರು. ಚಿಚು ಮನೆ ಹೊರಗಡೆ ಕೂತ್ಕೊಂಡಿದ್ಲು. ಚಿನ್ನು ಮನೆ ಹೊರಗಡೆ ಆಟಾಡ್ತಾ ಇದ್ದ. ಅಮ್ಮೋ, ನಿನ್ನೆ ಮಾಡಿದ ಕೇಕ್ ಇದ್ರೆ ಕೊಡ್ತೀರಾ? ಹಸಿವಾಗ್ತಾ ಇದೆ. ಲೇ, ನಿನ್ನೆ ಮಾಡಿದ ಕೇಕು ಖಾಲಿಯಾಗಿದೆ, ಮತ್ತೆ ಕೇಳ್ತಾ ಇದ್ದೀಯಾ? ಆವಾಗ್ಲೇ ಬುಜ್ಜಿ ಬನ್ನು ಅಲ್ಲಿಗೆ ಬಂದ್ರು. ಲೇ ಚಿನ್ನು, ನಿನಗೋಸ್ಕರ ಸರ್ಪ್ರೈಸ್. ಏನ್ ಬುಜ್ಜಿ? ನಮ್ಮಮ್ಮ ಸ್ಪೆಷಲ್ ಆಗಿ ಕೇಕ್ ಮಾಡಿದ್ರು. ಇದು ನಿನಗೋಸ್ಕರ ತಂದಿದೀವಿ. ಬುಜ್ಜಿ ಆ ಕೇಕ್ ಬಾಕ್ಸ್ ನ ಓಪನ್ ಮಾಡಿದ್ಲು. ಅದನ್ನ ನೋಡಿ ಚಿಚು ತುಂಬಾ ಆಶ್ಚರ್ಯಪಟ್ಲು. ಓ ಬುಜ್ಜಿ, ಕೇಕು. ಥ್ಯಾಂಕ್ ಯು ಬುಜ್ಜಿ. ಹಾಗಂತ ತಿನ್ನಕ್ಕೆ ಶುರು ಮಾಡ್ದ. ಅಮ್ಮ, ಈ ಕೇಕು ನೀವು ಮಾಡಿದ ಕೇಕ್ಗಿಂತ ಚೆನ್ನಾಗಿ ಮೃದುವಾಗಿದೆ. ಚಿಚುಕಾಗೆ ಆಶ್ಚರ್ಯದಿಂದ, ಹೌದಾ, ಅಷ್ಟೊಂದ್ ಚೆನ್ನಾಗಿದ್ಯಾ? ಅತ್ತೆ, ನೀವು ತಗೊಳ್ಳಿ, ತಿಂದು ನೋಡಿ. ನಿನ್ನೆ ನೀವು ನಮಗೆ ಕೇಕ್ ಕೊಟ್ಟಿಲ್ಲ, ಆದ್ರೆ ನಾವಾಗೆ ಮಾಡಲ್ಲ. ಯಾಕೆಂದ್ರೆ ಹಂಚಿ ತಿಂದ್ರೆ ಮಾತ್ರ ಪ್ರೀತಿ ಜಾಸ್ತಿ ಆಗೋದು. ಚಿಚುಕಾಗೆ ಅವಮಾನದಿಂದ ತಲೆ ಬಗ್ಗೆ ನಿಂತ್ಕೊಂಡಿದ್ಲು. ಆಮೇಲೆ ಒಂದು ಪೀಸ್ ಕೇಕ್ ತಗೊಂಡು ತಿಂದ್ಲು. ನಿಜವಾಗ್ಲೂ ಆ ಕೇಕ್ ತುಂಬಾನೇ ಚೆನ್ನಾಗಿತ್ತು. ಅದನ್ನ ತಿಂದು ನೋಡಿ ಚಿಚುಕಾಗೆ, ನಿನ್ನೆ ನಾನು ಇವರಿಗೆ ಕೇಕ್ ಕೊಡದೆ ಇವ್ರನ್ನ ಕಳಿಸ್ಬಿಟ್ಟೆ, ಆದ್ರೆ ಇವರು ನನಗೋಸ್ಕರ ಕೇಕ್ ತಂದಿದ್ದಾರೆ. ಛೇ, ಮಕ್ಕಳಾದ್ರೂ ಅವರಿಗೆ ಬುದ್ಧಿದೆ, ನಾನ್ ತಪ್ಪು ಮಾಡ್ಬಿಟ್ಟೆ. ಹಾಗೆ ಅಂದ್ಕೊಂಡು, ಸರಿ ಬುಜ್ಜಿ, ನಿಮ್ಮಮ್ಮ ತುಂಬಾ ಗ್ರೇಟು. ನಿನ್ನೆ ನಾನು ಏನೋ ಬೇಜಾರಲ್ಲಿ ನಿಮ್ಗೆ ಕೊಡ್ಲಿಲ್ಲ. ಇನ್ನೊಂದ್ಸಲ ಕೇಕ್ ಮಾಡಿದಾಗ ನಿಮ್ನ ಕರಿತೀನಿ. ಸರಿ ಅತ್ತೆ, ಪರವಾಗಿಲ್ಲ. ಆದ್ರೆ ಇನ್ನೊಂದ್ಸಲ ಕೊಡುವಾಗ ದೊಡ್ಡ ಪೀಸ್ ಕೊಡಿ. ಎಲ್ರೂ ಅದನ್ನ ಕೇಳಿ ನಗಾಡಿದ್ರು. ಆಮೇಲೆ ಬನ್ನು ಹಾಗೂ ಬುಜ್ಜಿ ಇಬ್ರು ಅಲ್ಲಿಂದ ಅವ್ರ ಮನೆಗೆ ಹೋದ್ರು. ಆ ಚಿಕ್ಕ ಮಕ್ಕಳು ಇಬ್ರು ಕೂಡ ಆ ದಿನ ಚಿಚುಕಾಗೆಗೆ ಒಂದು ಒಳ್ಳೆ ಪಾಠನ ಕಲ್ಸ್ಕೊಟ್ಟಿದ್ರು.